Everyone, welcome back to my channel. We had participated in documentary in our college and we have won the first prize. So I want to show you today, and before that I want to say that this documentary is captured, or the video has done by Shruti and also edited by her. So I want to show that documentary which we have got first prize. So come on. Today we are talking to people about what they think about Indian street food. Do you also want to know? Come join me. ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ಸ್ಟ್ರೀಟ್ ಫುಡ್ ಕನ್ಸ್ಯೂಮ್ ಮಾಡ್ತೀರಾ? ವಾರಕ್ಕೆ ಒಂದ್ಸಲ ಇಲ್ಲ 2 ಸಲ ಡೈಲಿ ತಿಂತಾನೆ ಇರ್ತೀನಿ. 2 days ಒಂದ್ಸಲ 3 days ಒಂದ್ಸಲ ಬಂದೆ. ನಾನು ಯಾವಾಗಲೂ ತಿನ್ನೋಕ್ಕಾಗಲ್ಲ. ಏನಾದರೂ ಮನೇಲಿ ಏನಾದರೂ ನಮ್ಗೆ ಇಷ್ಟ ಆಗದಿರೋದು ಕುಕಿಂಗ್ ಏನಾರು ಮಾಡಿದರೆ ನಾನು ಇಷ್ಟ ಬರ್ತೀನಿ. हफ्ते में 2-3 बार आ जाता हूँ इधर. मैं 2-3 बार तो आते हैं. ಹೈಜೀನ್ ಬಗ್ಗೆ ತುಂಬ ಕನ್ಸರ್ನ್ ಆಗಿದ್ರೆ ಅಥವಾ ವಾಟ್ ಡು ಯು ಥಿಂಕ್ ಅಬೌಟ್ ದ ಸ್ಟ್ರೀಟ್ ಫುಡ್ ಹೈಜೀನ್ ಇಂಡಿಯಾದಲ್ಲಿ ಹೈಜೀನ್ ಇಲ್ಲ, ಆದರೆ ಚಿಕ್ಕ ವಯಸ್ಸಿಂದ ತಿಂದು ಮೋಸ್ಟ್ಲಿ ಇಮ್ಯುನಿಟಿ ಬಂದಿದೆ ಅನಿಸುತ್ತೆ. ಅಂದರೆ ವಿಸಿಬ್ಲಿ ಕಾಣಿಸಿ ಕೆಟ್ಟದಾಗಿದ್ದರೆ ಅಂಥ ಕಡೆ ಹೋಗಲ್ಲ, ರೀಸೆಂಟ್ ಆಗಿದ್ದರೆ ಹೋಗ್ತೀನಿ ಇರ್ತೀನಿ. ಬಟ್ ತುಂಬ ಕನ್ಸರ್ನ್ ಇರಲ್ಲ. ಅಂದರೆ ಇವಾಗ ಹೋಟೆಲಲ್ಲಿ ಸಿಗೋ ಟೇಸ್ಟು ಇಲ್ಲಿ ಸಿಗಲ್ಲ, ಇಲ್ಲಿ ಸಿಗೋ ಟೇಸ್ಟು ಹೋಟೆಲಲ್ಲಿ ಸಿಗಲ್ಲ. ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ, ಕೆಟ್ಟದು ಅಂತಲೇ ಹೇಳೋಕ್ಕಾಗಲ್ಲ. ಅವರದ್ದು ಕ್ವಾಲಿಟಿ ಒಂದೊಂದು ಕ್ವಾಂಟಿಟಿ. आपसे कुछ जो लोग अच्छे हाइजीन से बनाते हैं वो लाइक हाइजीन है. कुछ ऐसे होते हैं जो हाइजीन नहीं है, लेकिन थोड़ा देख के खाए तो अच्छा है, लाइक टेस्ट अच्छा है इधर का. ಹೈಜಿನಿಕ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಅಂದರೆ ಈ ಲೈನಲ್ಲಿ ಆ ಲೈನಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೇಂಟೈನ್ ಮಾಡಬೇಕು. ಈ ಲೈನ್ ಪರವಾಗಿಲ್ಲ. ಹೌದು, ಬಟ್ ಸ್ಟ್ರೀಟ್ ಫುಡ್ ಅಂದ ತಕ್ಷಣ ಎಲ್ಲಂದ್ರಲ್ಲೂ ತಿನ್ನಲ್ಲ. ಹಿಂಗೆ ಮಾಡ್ತಿದ್ದಾರೆ ಏನಂತ ನೋಡಬೇಕಲ್ಲ. ಸೊ ಪರ್ಟಿಕ್ಯುಲರ್ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ನೋಡಿ ಅದು ತಿನ್ಬೋದು. ಡು ಯು ಕನ್ಸಿಡರ್ ಸ್ಟ್ರೀಟ್ ಫುಡ್ ಹೆಲ್ದಿ? ಇಲ್ಲ, ಆದರೂ ತಿಂತೀನಿ. ಹೆಲ್ದಿ ಇಲ್ಲ, ಅದೇನಿದ್ರು ಟೇಸ್ಟ್ ಮಾತ್ರ. ಟೇಸ್ಟಿಂಗ್ ಪೌಡರ್ ಅದು ಇದು ಯೂಸ್ ಮಾಡ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಟೇಸ್ಟು ಹೇಳ್ಕೊಂಬರುತ್ತೆ ಸ್ಟ್ರೀಟ್ವರೆಗೂ. ಸ್ಟ್ರೀಟ್ ಫುಡ್ ಅಂದರೆ ನೀವೇನು ತಿಂತೀರ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಸ್ಟ್ರೀಟ್ ಫುಡ್ಡಲ್ಲಿ ಎಲ್ಲನೂ ಸಿಗುತ್ತೆ, ನೀವೇನು ತಿಂತೀರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಯಾವ ಥರ? ನಾನಿಲ್ಲಿ ಮೇಜರ್ಲಿ ಬಂದು ತಿನ್ನೋದು ಎಗ್ ಐಟಮ್ಸು. ಯು ಹ್ಯಾವ್ ಎನಿ ಸಜೆಷನ್ಸ್ ಟು ಇಂಪ್ರೂವ್ ಇಂಡಿಯನ್ ಸ್ಟ್ರೀಟ್ ಫುಡ್? ಇಂಪ್ರೂವ್ ಇಂಡಿಯನ್ ಸ್ಟ್ರೀಟ್ ಫುಡ್ ಆದರೆ ರೆಗ್ಯುಲೇಟ್ ಮಾಡಬೇಕು. ಆದರೆ ಎಷ್ಟೊಂದು ಜನ ಹೊಟ್ಟೆಪಾಡು ಇದ್ರ ಮೇಲೆ ಇರುತ್ತೆ. ರೆಗ್ಯುಲೇಟ್ ಮಾಡಿದ್ರೆ ಅದು ಮೇಂಟೈನ್ ಮಾಡೋದು ಕಷ್ಟ. ಕ್ವಾಲಿಟಿ थोड़ा लोग बोलते हैं कि हाइजीन मेंटेन नहीं होता, लाइक उसको थोड़ा ध्यान देना चाहिए. Now let's see the other side of street food life. Come on. ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ, ಹೇಳಮ್ಮ. ಎಷ್ಟು ವರ್ಷದಿಂದ ಮಾಡ್ತೀರಾ ಅಂಕಲ್ ನೀವು? 84 ಅಮ್ಮ. ದಿನ ಎಷ್ಟೊತ್ತಿಗೆ ಇಲ್ಲಿ 12 ಗಂಟೆ ತನಕ ಜನ ಇರ್ತಾರಾ? 12 ಅವ್ರು ಬಿಡ್ತಾರೆ. ಒಂದು ಅರ್ಧ ಹಾಕಿ ನಾನೇ ಮಾಡ್ಕೊತೀನಿ. ಯಾವ ಥರ? ಚೌಪುರಿ ಮಾಡ್ಕೊತೀನಿ, ಚೌಚ ಮಾಡ್ಕೊತೀನಿ, ನಿಪ್ಪಟ್ಟು ಮಾಡ್ಕೊತೀನಿ, ಕಳೆ ಬೀಜ ಮಾಡ್ಕೊತೀನಿ, ಹೆಸರುಬೇಳೆ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು ಅಂಕಲ್. ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದು? ಶಾಪ್ ಓಪನ್ ಆಗಿ 15 years ಆಯಿತು ಕಂಪ್ಲೀಟ್. ಓಕೆ, ಎಷ್ಟೊತ್ತಿಗೆ ಬರ್ತೀರಾ ನೀವು? ಅದೇ ಮಧ್ಯಾಹ್ನ 1 ಗಂಟೆ ಬರ್ತೀವಿ. ಹಾಂ, 1:30 ಓಪನ್ ಆಗುತ್ತೆ. ಮತ್ತು ನೈಟ್ 11 ಗಂಟೆ ಕ್ಲೋಸ್ ಆಗುತ್ತೆ. ಕಂಟಿನ್ಯೂ ಕಸ್ಟಮರ್ಸ್ ಇರ್ತಾರೆ, ಕಮ್ಮಿ ಅಲ್ಲ. स्वीट मकई और चॉकलेट सादा सब 40-45 लोग दिन में आ जाते हैं. हाँ, मतलब एक पान, मतलब अलग अलग टाइप के क्या प्राइस क्या है टाइप? तो प्राइस यही रहता है 20 रुपीज़, 30 रुपीज़, 25, 50, ये प्राइस यही चलता है. मतलब आपका दिन में मतलब ऐसा कितना कमाई होता है? मतलब हो गया 1500 से 2000 तक हो जाता है. ಸ್ಟ್ರೀಟ್ ಫುಡ್ ಮಾಡೋ ಕಡೆ ನೀರು ಪಾತ್ರೆ ಎಲ್ಲ ಕ್ಲೀನ್ ಆಗಿ ಇಲ್ಲದೆ ಇರೋದ್ರಿಂದ ಫುಡ್ ಪಾಯ್ಸನಿಂಗ್, ಡಯೇರಿಯಾ, ಟೈಫಾಯ್ಡ್ ನಂತ ಕಾಯಿಲೆಗಳು ಬರೋದು ಸಹಜ. ಸ್ಟ್ರೀಟ್ ಫುಡ್ಗಳಲ್ಲಿ ಹೆಚ್ಚಾಗಿ ಫ್ರೈಡ್ ಅಂಡ್ ಶುಗರಿ ಐಟಮ್ಸ್ ಇರುತ್ತೆ. ಇದರಿಂದ ಒಬೆಸಿಟಿ, ಹಾರ್ಟ್ ಡಿಸೀಸ್, ಡಯಾಬಿಟಿಸ್ ಆಗೋ ಹೈ ರಿಸ್ಕ್ ಇದೆ. ಮತ್ತೆ ಇಲ್ಲಿ ಯೂಸ್ ಮಾಡೋ ಲೋ ಕ್ವಾಲಿಟಿ ರೀಯೂಸ್ಡ್ ಆಯಿಲ್, ಆರ್ಟಿಫಿಷಿಯಲ್ ಕಲರಿಂಗ್, ಫ್ಲೇವರಿಂಗ್ ಇವೆಲ್ಲ ಕ್ಯಾನ್ಸರ್ ಕಾರಕಗಳು. ಸ್ಟ್ರೀಟ್ ಫುಡ್ ರೆಗ್ಯುಲರ್ ಆಗಿ ತಿನ್ನೋ ಬದಲು ಯಾವಾಗಾದ್ರೂ ಒಮ್ಮೊಮ್ಮೆ ಕ್ಲೀನ್ ಆಗಿರೋ ಕಡೆ ತಿನ್ನೋದು ಓಕೆ. ಬಟ್ ಹಾಗೆ ಹೋಮ್ ಫುಡ್ ಜೊತೆ ಬ್ಯಾಲೆನ್ಸ್ ಮಾಡೋದು ಅಷ್ಟೇ ಮುಖ್ಯ. ನಿಮ್ಮ ಆರೋಗ್ಯ ನಮ್ಮ ಕೈನಲ್ಲಿಲ್ಲ, ನಿಮ್ಮ ಕೈನಲ್ಲೇ ಇದೆ ಅಲ್ವಾ?